ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 18ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಖಂಡಿತ. ಇವತ್ತಿನ ಮಂಥನ ಬಹಳ ಅದ್ಭುತವಾಗಿದೆ. ಹೌದು. ಇವತ್ತಿನ ಈ ಮಂಥನದಲ್ಲಿ ನಾವು ಮುಖ್ಯವಾಗಿ ಸಂಪೂರ್ಣ ಪ್ರಾಮಾಣಿಕತೆ ಅಂದ್ರೆ ಏನು ಮತ್ತು ಸೇವೆಯಲ್ಲಿ ವಿಘ್ನಗಳು ಬಾರದ ಹಾಗೆ ಹೇಗೆ ನೋಡಿಕೊಳ್ಳೋದು ಅನ್ನೋದನ್ನು ನೋಡಲಿದ್ದೇವೆ. ಜೊತೆಗೆ ನಮ್ಮದೇ ಆದ ತನು ಮನ ಧನವನ್ನು ಹೇಗೆ ಸಫಲ ಮಾಡಿಕೊಳ್ಳುವುದು ಅನ್ನೋದರ ಬಗ್ಗೆಯೂ ಮಂಥನ ಮಾಡೋಣ ಅಲ್ವಾ? ಹೌದು, ಖಂಡಿತ. ಮತ್ತು ಕೊನೆಯದಾಗಿ ನಿಶ್ಚಯ ಬುದ್ಧಿಯ ಮಹತ್ವದ ಬಗ್ಗೆಯೂ ತಿಳಿಯಲಿದ್ದೇವೆ. ಇವೆಲ್ಲವೂ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬಹಳ ಮುಖ್ಯ. ನಿಜ. ಜ್ಞಾನವನ್ನು ಕೇವಲ ಮಾಹಿತಿ ಅಂತ ಮಾತ್ರ ತೆಗೆದುಕೊಳ್ಳದೆ ಅದು ನಮ್ಮ ಒಳಗಿನ ಸ್ಥಿತಿಯನ್ನು ಹೇಗೆ ಬದಲಾಯಿಸುತ್ತದೆ ಅಂತ ಬಿಡಿಸಿ ನೋಡೋಣ. ಸರಿ. ಮೊದಲು ನಾನು ಇಂದಿನ ಮುರಳಿಯ ಸಾರವನ್ನ ಓದ್ತೇನೆ. ಮಧುರಾತಿಮಧುರ ಸೇವಾಧಾರಿ ಮಕ್ಕಳೇ, ಸೇವೆಯಲ್ಲಿ ವಿಘ್ನವಾಗುವಂಥ ಯಾವುದೇ ಕಾರ್ಯ ಮಾಡಬಾರದು. ಈಗ ಪ್ರಶ್ನೆ ಓದ್ತೇನೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ನೀವು ಮಕ್ಕಳು ಬಹಳ ಆಕ್ಯುರೇಟ್ ಆಗಬೇಕಾಗಿದೆ. ಯಾರು ಆಕ್ಯುರೇಟ್ ಆಗಲು ಸಾಧ್ಯ? ಸರಿ. ಉತ್ತರ: 1. ಯಾರು ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರುತ್ತಾರೆ, ಒಳಗೊಂದು ಹೊರಗೊಂದು ಇರುವುದಿಲ್ಲವೋ. 2. ಯಾರು ಶಿವತಂದೆಯ ವಿನಃ ಅನ್ಯ ಮಾತುಗಳಲ್ಲಿ ಹೋಗುವುದಿಲ್ಲವೋ. 3. ಪ್ರತಿ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುವರೋ, ಯಾವುದೋ ತಪ್ಪು ಮಾಡುವುದಿಲ್ಲವೋ ಅವರೇ ಆಕ್ಯುರೇಟ್ ಆಗುತ್ತಾರೆ. ಆಹಾ, ಇಂಥ ಸುಂದರವಾದ ಉತ್ತರ ಇದು. ಹೌದು. ಇಲ್ಲಿ ಒಳಗೊಂದು ಹೊರಗೊಂದು ಇಲ್ಲದಿರುವುದು ಅಂದ್ರೆ ನನಗೆ ತಕ್ಷಣ ಒಂದು ಪಾರದರ್ಶಕ ಗಾಜಿನ ನೆನಪಾಗ್ತದೆ. ಅಂದ್ರೆ ಒಂದು ಕ್ಲಿಯರ್ ಗ್ಲಾಸ್ ಇದ್ದ ಹಾಗೆ. ಹೋ, ಪಾರದರ್ಶಕ ಗಾಜು ಒಳ್ಳೆ ಉದಾಹರಣೆ. ನಾವು ಹೇಗಿದ್ದೇವೋ ಹಾಗೇ ಸತ್ಯ ತಂದೆ ಮುಂದೆ ಇರಬೇಕಲ್ವಾ? ಆದರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಪ್ರಾಯೋಗಿಕವಾಗಿ ಈ ಮಟ್ಟದ ಪಾರದರ್ಶಕತೆ ಸ್ವಲ್ಪ ಕಷ್ಟ ಅಂತ ಅನ್ಸಲ್ವಾ? ಕಷ್ಟ ಅಂತ ಅನ್ಸೋದು ಸಹಜ. ಯಾಕಂದ್ರೆ ನಮ್ಮ ಸಾಮಾನ್ಯ ಸ್ವಭಾವ ಹೇಗಿರ್ತದೆ ಅಂದ್ರೆ ನಮ್ಮ ತಪ್ಪುಗಳನ್ನು ಮುಚ್ಚಿಡುವುದು. ಖಂಡಿತ. ನಮ್ಮ ಸಣ್ಣಪುಟ್ಟ ತಪ್ಪುಗಳನ್ನು ಮುಚ್ಚಿಡುವ ಅಭ್ಯಾಸ ನಮಗೆ ಮೊದಲಿನಿಂದಲೂ ಇರ್ತದೆ. ಆದ್ರೆ ನೋಡಿ, ಪಾರದರ್ಶಕ ಗಾಜಿನ ಮೂಲಕ ಬೆಳಕು ಹೇಗೆ ಯಾವುದೇ ಅಡೆತಡೆಯಿಲ್ಲದೆ ಹರಿಯುತ್ತದೆಯೋ ಹಾಗೆಯೇ ನಮ್ಮಲ್ಲಿ ಕಪಟವಿಲ್ಲದಿದ್ದಾಗ ಈಶ್ವರೀಯ ಶಕ್ತಿ ಸರಾಗವಾಗಿ ಹರಿಯುತ್ತದೆ. ಹೌದು, ಸರಿಯಾಗಿ ಹೇಳಿದಿರಿ. ಇಲ್ಲಿ ಆಕ್ಯುರೇಟ್ ಅಂದ್ರೆ ಕೇವಲ ಸಮಯ ಪಾಲನೆಯಲ್ಲ, ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತ್ವವನ್ನು ಪಾಲಿಸುವುದು. ಅಂದ್ರೆ ಬೇರೆ ಯಾವುದೇ ವಿಷಯಗಳ ಕಡೆ ಗಮನ ಹರಿಸಬಾರ್ದು ಅಂತ. ನಿಜ. ನಾವು ತಪ್ಪುಗಳನ್ನು ಮುಚ್ಚಿಟ್ಟಾಗ ನಮ್ಮ ಮನಸ್ಸಿನಲ್ಲಿ ಆಂತರಿಕವಾಗಿ ಒಂದು ಸಂಘರ್ಷ ಶುರುವಾಗುತ್ತೆ. ಆ ಸಂಘರ್ಷವೇ ನಮ್ಮ ಶಕ್ತಿಯನ್ನು ನಾಶ ಮಾಡುತ್ತದೆ. ನಾವು ಪಾರದರ್ಶಕವಾದಾಗ ಮಾತ್ರ ಆ ನಿಖರತೆ ಬರುತ್ತದೆ. ಆ ಮಾನಸಿಕ ಹೊರೆ ಇಳಿಸುವ ಪ್ರಕ್ರಿಯೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಹೌದು. ಯಾಕಂದ್ರೆ ನಾವು ಓದುವ ಈ ಜ್ಞಾನಕ್ಕೂ ನಮ್ಮ ಭವಿಷ್ಯದ ಆಸ್ತಿಗೂ ನೇರ ಸಂಬಂಧವಿದೆ ಅಂತ ಹೇಳಲಾಗಿದೆಯಲ್ವಾ? ಸ್ವಲ್ಪ ಬಿಡಿಸಿ ಹೇಳೋಣ. ಅಂದ್ರೆ ಈ ವಿದ್ಯೆ ಹೇಗೆ ಭವಿಷ್ಯದ ಮಹಾರಾಜ ಮಹಾರಾಣಿ ಪದವಿಯನ್ನು ತಂದುಕೊಡುತ್ತದೆ? ನೋಡಿ, ಇದು ನಾವು ಶಾಲೆಯಲ್ಲಿ ಕಲಿಯುವಂತ ಕೇವಲ ನೆನಪಿಟ್ಟುಕೊಳ್ಳುವಂಥ ವಿದ್ಯೆಯಲ್ಲ. ಸರಿ. ಇದು ನಮ್ಮ ಸಂಸ್ಕಾರಗಳನ್ನು, ಅಂದ್ರೆ ನಮ್ಮ ಮೂಲ ಸ್ವಭಾವವನ್ನು ಬದಲಾಯಿಸುವ ಪ್ರಕ್ರಿಯೆ. ನಾವೇನಾದ್ರೂ ತಂದೆಯೊಡನೆ ಸಂಪೂರ್ಣ ಸತ್ಯವಾಗಿರದಿದ್ದರೆ, ಅಂದ್ರೆ ಒಳಗೊಂದು ಹೊರಗೊಂದು ಇದ್ರೆ, ಕರೆಕ್ಟ್, ಹಾಗಿದ್ದರೆ ನಮ್ಮ ಪ್ರಾಪ್ತಿಯ ಖಾತೆ ಖಾಲಿ ಆಗ್ತದೆ. ಸತ್ಯತೆಯ ಅಡಿಪಾಯವಿಲ್ಲದೆ ಕಟ್ಟಿದ ಕಟ್ಟಡ ಹೇಗೆ ಕುಸಿಯುತ್ತದೆಯೋ ಹಾಗೆಯೇ ಪ್ರಾಮಾಣಿಕತೆ ಇಲ್ಲದಿದ್ದರೆ ನಮ್ಮ ಪದವಿ ಭ್ರಷ್ಟವಾಗುತ್ತದೆ. ಓಹೋ, ಅಂದ್ರೆ ಜ್ಞಾನ ಕೇವಲ ಬುದ್ಧಿಯ ಮಟ್ಟದಲ್ಲೇ ಉಳಿದುಬಿಡುತ್ತದೆ. ಹೌದು. ಅರಿವು ಇಲ್ಲದಿದ್ದಾಗ ಕರ್ಮ ಶ್ರೇಷ್ಠವಾಗೋದಿಲ್ಲ, ಮತ್ತು ಶ್ರೇಷ್ಠ ಕರ್ಮಗಳಿಲ್ಲದೆ ಭವಿಷ್ಯದ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವೇ ಇಲ್ಲ. ಶ್ರೇಷ್ಠ ಕರ್ಮಗಳ ಬಗ್ಗೆ ಮಾತನಾಡುವಾಗ ಪ್ರಪಂಚದಲ್ಲಿ ಎಲ್ಲವೂ ಡೊನೇಷನ್ ಅಂದ್ರೆ ದೇಣಿಗೆಯ ಮೇಲೆ ನಡೆಯುತ್ತದೆ ಅಂತ ನಾವು ನೋಡ್ತೇವೆ. ಹೌದು, ಹೊರಗಿನ ಪ್ರಪಂಚದಲ್ಲಿ ಹಾಗೆ. ಆದ್ರೆ ಇಲ್ಲಿ ಬ್ರಹ್ಮಕುಮಾರ ಕುಮಾರಿಯರು ತಮ್ಮದೇ ತನು ಮನ ಧನದಿಂದ ಸೇವೆ ಮಾಡ್ತಾರಲ್ವಾ? ಇದು ಎಷ್ಟು ವಿಶೇಷವಾಗಿದೆ. ಖಂಡಿತ, ಇದು ಬಹಳ ವಿಶೇಷ. ಯಾಕಂದ್ರೆ ಸ್ವಯಂ ಸ್ವರಾಜ್ಯ ಪಡೆಯಲು ನಮ್ಮದೇ ಪರಿಶ್ರಮ ಬೇಕು. ಆದರೆ ಗೃಹಸ್ಥದಲ್ಲಿದ್ದುಕೊಂಡು ಒಂದು ಕಡೆ ಬೆಳಗಿನಿಂದ ಸಂಜೆವರೆಗಿನ ವೃತ್ತಿ, ಕುಟುಂಬದ ಜವಾಬ್ದಾರಿಗಳಿರುವಾಗ ಕಮಲಪುಷ್ಪದಂತೆ ಪವಿತ್ರರಾಗಿರುವುದು ಹೇಗೆ ಸಾಧ್ಯ? ಮೇಲ್ನೋಟಕ್ಕೆ ಇದು ಅಸಾಧ್ಯವೆನಿಸಬಹುದು. ಆದರೆ ಇದರ ಹಿಂದಿನ ರಹಸ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕಮಲದ ಹೂವು ನೀರಲ್ಲೇ ಕೆಸರಿನಲ್ಲೇ ಇರ್ತದೆಯಲ್ವಾ? ಹೌದು. ಹೌದು. ಆದರೆ ಅದರ ಎಲೆಗಳ ಮೇಲಿರುವ ಸೂಕ್ಷ್ಮವಾದ ಮೇಣದ ಪದರ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ ನೋಡಿ.
ಅದೇ ರೀತಿ ನಮ್ಮ ಮನಸ್ಸಿನ ಸುತ್ತ ನಾನು ಕೇವಲ ನಿಮಿತ್ತ ಮಾತ್ರ ಎಂಬ ಭಾವನೆಯ ಪದರವನ್ನು ಬೆಳೆಸಿಕೊಳ್ಳಬೇಕು. ಅಂದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸದ ಪ್ರತಿಫಲವನ್ನು ಈಶ್ವರೀಯ ಕಾರ್ಯಕ್ಕೆ ಅರ್ಪಿಸಬೇಕು. ಸರಿಯಾಗಿ ಹೇರಿದಿರಿ. ನಿಮ್ಮ ಸಮಯವನ್ನು ಅಂದರೆ ತನು ಮನ ಧನವನ್ನು ಸಮಾಜದ ಒಳಿತಿಗೆ ಅರ್ಪಿಸುತ್ತಿದ್ದೀರಿ ಎಂಬ ಆಂತರಿಕ ಅರಿವು ನಿಮ್ಮನ್ನು ಭೌತಿಕ ಆಕರ್ಷಣೆಗಳಿಗೆ ಅಂಟಿಕೊಳ್ಳದಂತೆ ಮಾಡುತ್ತದೆ. ಆಗ ಕಾಮವನ್ನು ಗೆಲ್ಲುವುದು ಬಹಳ ಸುಲಭ. ಎಷ್ಟು ಅದ್ಭುತವಾದ ಮಾತು! ಆ ನಿಮಿತ್ತ ಭಾವನೆಯೇ ನಮ್ಮನ್ನು ರಕ್ಷಿಸುವ ಮೇಣದ ಪದರ. ಈ ಸ್ಥಿತಿಯ ಬಗ್ಗೆ ಯೋಚಿಸುವಾಗ ಆ ಸುವರ್ಣ ಬೆಳಕಿನ ವಲಯದ ಮಧ್ಯೆ ಬೆಳಗುತ್ತಿರುವ ಒಂದು ಕೆಂಪು ಬಿಂದುವಿನ ಹೌದು, ಆತ್ಮದ ಆ ಸುಂದರ ಸ್ವರೂಪ. ನಿಜ. ಆ ಸುಂದರ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತ ವರ್ಣಿಸಿದಾಗ ನಾವು ಹೇಗೆ 84 ಜನ್ಮಗಳ ಚಕ್ರವನ್ನು ಪೂರೈಸಿ ಈಗ ಮನೆಗೆ ಮರಳುತ್ತಿದ್ದೇವೆ ಅಂತ ನೆನಪಾಗುತ್ತದೆ. ಹೌದು, ನಾವೀಗ ಮನೆಗೆ ಮರಳುವ ಸಮಯ ಇದು. ಆದರೆ ಇಲ್ಲೊಂದು ದೊಡ್ಡ ಸವಾಲಿದೆ. ಕೆಲವೊಮ್ಮೆ ನಮ್ಮೊಳಗೆ ಈ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಬಗ್ಗೆ, ಅಂದ್ರೆ ಸತ್ಯಯುಗದ ಬಗ್ಗೆ ಸಂಶಯ ಮೂಡ್ತದೆ. ಸಂಶಯ ನಮ್ಮನ್ನು ಹೇಗೆ ಕುಗ್ಗಿಸ್ತದೆ? ಸಂಶಯ ಬುದ್ಧಿ ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೇಗೆ ಹೀರುತ್ತದೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡ್ಬೇಕು. ಸಂಶಯವಿದ್ದಾಗ ಮನಸ್ಸು ಪದೇ ಪದೇ ಹೀಗಾಗದಿದ್ರೆ ಏನು, ಇದು ನಿಜಾನಾ ಅಂತ ಯೋಚಿಸುತ್ತಲೇ ಇರುತ್ತದೆ. ಹೌದು, ಅನಗತ್ಯ ಲೆಕ್ಕಾಚಾರಗಳು ಶುರುವಾಗ್ತವೆ. ಖಂಡಿತ. ಇದು ಆಧ್ಯಾತ್ಮಿಕ ಸಾಧನೆಗೆ ಬೇಕಾದ ಮಾನಸಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಖಾಲಿ ಮಾಡ್ತದೆ. ಅದೇ ನಿಶ್ಚಯವಿದ್ದಾಗ ಆ ಗೊಂದಲಗಳೆಲ್ಲವೂ ನಿಂತುಹೋಗ್ತವೆ. ಶಕ್ತಿಯೆಲ್ಲವೂ ಕೇವಲ ಗುರಿಯ ಕಡೆಗೆ ಮಾತ್ರ ಹರಿಯುತ್ತದೆ. ಅಂದ್ರೆ ಸಂಶಯವು ಶಕ್ತಿಯನ್ನು ಹೀರ್ತದೆ, ನಿಶ್ಚಯವು ನಮ್ಗೆ ಹಾರಲು ರೆಕ್ಕೆಗಳನ್ನು ನೀಡ್ತದಲ್ವಾ? ಅಕ್ಷರಶಃ ಸತ್ಯ. ಸರಿ, ಆ ಶಕ್ತಿಯನ್ನು ಉಳಿಸ್ಕೊಳ್ಳುವ ನಿಶ್ಚಯದ ಪ್ರಾಮುಖ್ಯತೆ ಅರ್ಥವಾಯಿತು. ಈಗ ಇಂದಿನ ಧಾರಣೆಯ ಬಿಂದುಗಳನ್ನು ಓದೋಣ. ಧಾರಣೆ 1. ಒಳಗೆ ಹೊರಗೂ ಸತ್ಯವಾಗಿರಬೇಕು. ವಿದ್ಯೆಯಲ್ಲೆಂದೂ ಹುಡುಗಾಟಿಕೆ ಮಾಡಬಾರದು. ಸಂಶಯ ಬುದ್ಧಿಯವರಾಗಿ ವಿದ್ಯಾಭ್ಯಾಸವನ್ನೆಂದೂ ಬಿಡಬಾರದು. ಸರ್ವೀಸ್ನಲ್ಲಿ ವಿಘ್ನ ರೂಪವಾಗಬಾರದು. ತನುಮನ ಧನದ ಸಹಯೋಗದಿಂದ 21 ಜನ್ಮಗಳಿಗಾಗಿ ಭಾರತವನ್ನು ಶ್ರೇಷ್ಠಾಚಾರಿ ಡಬಲ್ ಕಿರೀಟಧಾರಿಯನ್ನಾಗಿ ಮಾಡುವ ಸೇವೆ ಮಾಡುತ್ತಿದ್ದೇವೆ. ಎಷ್ಟು ಸ್ಪಷ್ಟವಾದ ಮಾತುಗಳು ನೋಡಿ. ಹೌದು, ಖಂಡಿತ. ಇದರಲ್ಲಿ ವಿದ್ಯೆಯಲ್ಲಿ ಹುಡುಗಾಟಿಕೆ ಮಾಡದಿರುವುದು ಅನ್ನೋ ವಾಕ್ಯ ಬಹಳ ಯೋಚಿಸುವಂತೆ ಮಾಡ್ತದೆ. ನಿಜ ಜೀವನದಲ್ಲಿ ಈ ಹುಡುಗಾಟಿಕೆ ಹೇಗಿರ್ತದೆ? ಇದು ಬಹಳ ಸೂಕ್ಷ್ಮವಾದ ವಿಷಯ. ವಿದ್ಯೆಯಲ್ಲಿ ಹುಡುಗಾಟಿಕೆ ಅಂದ್ರೆ ಕೇವಲ ಕ್ಲಾಸ್ ಮಿಸ್ ಮಾಡುವುದಲ್ಲ. ಜ್ಞಾನವನ್ನು ಕೇಳಿ, ಓಹೋ ಇದು ಬಹಳ ಚೆನ್ನಾಗಿದೆ ಅಂತ ತಲೆದೂಗಿ, ಆದರೆ ಅದರಲ್ಲಿ ಒಂದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದಿರುವುದು. ಹೌದು, ಜ್ಞಾನವನ್ನು ಕೇವಲ ಬೌದ್ಧಿಕ ಮನರಂಜನೆಯಾಗಿ ತೆಗೆದುಕೊಳ್ಳುವುದು. ಇದು ನಮ್ಮ ಇಡೀ ಕಲ್ಪದ ಪ್ರಾಪ್ತಿಯನ್ನೇ ನಾಶ ಮಾಡಬಹುದು. ಮತ್ತು ಸರ್ವೀಸ್ನಲ್ಲಿ ಅಂದ್ರೆ ಸೇವೆಯಲ್ಲಿ ವಿಘ್ನ ರೂಪವಾಗಬಾರದು ಅಂತ ಕೂಡ ಇದೆ. ನಿಜ. ನಮ್ಮ ಅಹಂಕಾರ, ಕೋಪ ಅಥವಾ ಹೊಂದಾಣಿಕೆಯ ಕೊರತೆಯಿಂದ ಬೇರೆಯವರ ಆಧ್ಯಾತ್ಮಿಕ ಪ್ರಗತಿಗೆ ತೊಂದರೆಯಾಗಬಾರದು. ನಾವು ಮಾಡುವ ಸೇವೆ ಪುಣ್ಯದ ಖಾತೆಯನ್ನ ಹೆಚ್ಚಿಸಬೇಕೇ ಹೊರತು ಪಾಪದ ಖಾತೆಯನ್ನಲ್ಲ. ಆ ಪುಣ್ಯದ ಖಾತೆಯನ್ನು ಹೆಚ್ಚಿಸುವ ಮಾತು ಬಂದಾಗ ಅದು ಇಂದಿನ ವರದಾನದ ಮುಖ್ಯ ತಿರುಳಾಗಿದೆ. ವರದಾನವನ್ನು ಓದುತ್ತೇನೆ. ಸದಾ ಪುಣ್ಯದ ಖಾತೆಯನ್ನು ಜಮಾ ಮಾಡುವಂಥ ಹಾಗೂ ಮಾಡಿಸುವಂಥ ಮಾಸ್ಟರ್ ಶಿಕ್ಷಕ ಭವ. ನಾವು ಮಾಸ್ಟರ್ ಶಿಕ್ಷಕನೂ ಆಗಿದ್ದೇವೆ. ಮಾಸ್ಟರ್ ಎಂದು ಹೇಳುವುದರಿಂದ ತಂದೆಯ ನೆನಪು ಸ್ವತಃವಾಗಿಯೇ ಬರುವುದು. ಮಾಡುವಂಥವರ ನೆನಪು ಬರೋದರಿಂದ ಸ್ವಯಂ ನಾನು ನಿಮಿತ್ತನು ಎಂಬುದು ಸ್ವತಃವಾಗಿಯೇ ಸ್ಮೃತಿಯಲ್ಲಿ ಬಂದು ಬಿಡುತ್ತದೆ. ವಿಶೇಷವಾಗಿ ಸ್ಮೃತಿಯಿರಲಿ, ನಾವು ಪುಣ್ಯಾತ್ಮರಾಗಿದ್ದೇವೆ. ಪುಣ್ಯದ ಖಾತೆಯನ್ನು ಮಾಡಿಕೊಳ್ಳುವುದು ಹಾಗೂ ಅನ್ಯರಿಗೂ ಮಾಡಿಸುವುದೇ ವಿಶೇಷ ಸೇವೆಯಾಗಿದೆ. ಪುಣ್ಯಾತ್ಮನೆಂದಿಗೂ ಸಹ ಸಂಕಲ್ಪದಲ್ಲಿಯೂ ಪಾಪದ ಅಂಶವನ್ನೂ ಸಂಕಲ್ಪ ಮಾಡಲು ಸಾಧ್ಯವಿಲ್ಲ. ಮಾಸ್ಟರ್ ಶಿಕ್ಷಕನೆಂದರೆ ಸದಾ ಪುಣ್ಯದ ಖಾತೆಯನ್ನು ಜಮಾ ಮಾಡುವ ಹಾಗೂ ಅನ್ಯರಿಗೆ ಮಾಡಿಸುವವರು, ತಂದೆಯ ಸಮಾನರು. ಆಹಾ, ಅದ್ಭುತ ವರದಾನ ಇದು. ಹೌದು. ಇದನ್ನು ಓದುವಾಗಲೇ ನನಗೆ ಅನುಕ್ರಮವಾಗಿ 2 ಪ್ರಮುಖ ಪ್ರಶ್ನೆಗಳು ಮೂಡುತ್ತಿವೆ. ಮೊದಲನೆಯದಾಗಿ, ಈ ಮಾಸ್ಟರ್ ಶಿಕ್ಷಕ ಎಂದರೆ ನಿಖರವಾಗಿ ಯಾರು? ಇದು ಕೇವಲ ಇತರರಿಗೆ ಪಾಠ ಹೇಳುವ ಜವಾಬ್ದಾರಿಯೇ? ಖಂಡಿತ ಇಲ್ಲ. ಮಾಸ್ಟರ್ ಶಿಕ್ಷಕ ಅಂದ್ರೆ ತಂದೆಗೆ, ಅಂದ್ರೆ ಪರಮಾತ್ಮನಿಗೆ ಸಮಾನರಾದವರು. ಸಾಮಾನ್ಯ ಶಿಕ್ಷಕ ಪಾಠವನ್ನು ಕೇವಲ ಬಾಯಿಂದ ಹೇಳಬಹುದು. ಆದರೆ ಮಾಸ್ಟರ್ ಶಿಕ್ಷಕ ತನ್ನ ಪ್ರತಿ ಕರ್ಮದಿಂದ, ನಡವಳಿಕೆಯಿಂದ ಆಚರಿಸಿ ತೋರಿಸ್ತಾನೆ. ಮಾಸ್ಟರ್ ಎಂಬ ಪದವೇ ನಮ್ಗೆ ಪರಮಾತ್ಮನ ನೆನಪನ್ನು ತರುತ್ತದೆ ನೋಡಿ. ನಾನು ಕೇವಲ ನಿಮಿತ್ತ ಅನ್ನೋ ಅರಿವು ಅವರಲ್ಲಿರ್ತದೆ. ಆ ಸಂಪೂರ್ಣ ನಿರಹಂಕಾರದ ಸ್ಥಿತಿ.
ಸರಿ, ಹಾಗಾದ್ರೆ ಎರಡನೇ ಪ್ರಶ್ನೆ, ಈ ಪುಣ್ಯದ ಖಾತೆಯನ್ನು ಜಮಾ ಮಾಡುವುದು ಹೇಗೆ? ಹಹಾ ನಾವು ಗಮನಿಸಬೇಕಾದ ಯಾಂತ್ರಿಕತೆ ಇಲ್ಲಿದೆ ನೋಡಿ. ಪುಣ್ಯದ ಖಾತೆಯನ್ನು ಜಮಾ ಮಾಡುವುದು ಅಂದ್ರೆ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುವುದಲ್ಲ. ಮತ್ತೇನು ಮಾಡಬೇಕು? ನಮ್ಮ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮಗಳಿಂದ ಇತರರಿಗೆ ಸುಖ ಮತ್ತು ಶಾಂತಿಯನ್ನು ನೀಡುವುದು. ನಾವು ಅಹಂಕಾರವಿಲ್ಲದೆ ಇತರರ ಒಳಿತಿಗಾಗಿ ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವು ನಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತದೆ. ಓಹೋ, ಅಂದ್ರೆ ಪುಣ್ಯಾತ್ಮರ ಸಂಕಲ್ಪದಲ್ಲಿಯೂ ಪಾಪದ ಅಂದ್ರೆ ಯಾರಿಗೂ ನೋವುಂಟು ಮಾಡುವ ಅಂಶ ಇರಲು ಸಾಧ್ಯವಿಲ್ಲ. ಖಂಡಿತ ಇಲ್ಲ. ನಾವು ಪುಣ್ಯ ಮಾಡುವುದರ ಜೊತೆಗೆ ನಮ್ಮ ನಡವಳಿಕೆಯಿಂದ ಇತರರಿಗೂ ಪ್ರೇರಣೆ ನೀಡಿ ಅವರ ಖಾತೆಯಲ್ಲೂ ಪುಣ್ಯ ಜಮಾ ಮಾಡಿಸುವುದೇ ಶ್ರೇಷ್ಠ ಸೇವೆ. ಇತರರಿಗೆ ಪ್ರೇರಣೆ ನೀಡುವುದು, ಒಟ್ಟಿಗೆ ಸೇರಿ ಪುಣ್ಯ ಜಮಾ ಮಾಡುವುದು ಎನ್ನುವಾಗ ಈ ಇಡೀ ಪ್ರಕ್ರಿಯೆಯಲ್ಲಿ ಒಗ್ಗಟ್ಟಿನ ಪ್ರಾಮುಖ್ಯತೆ ಎದ್ದು ಕಾಣುತ್ತದೆ. ಇಂದಿನ ಸ್ಲೋಗನ್ ಕೂಡ ಇದನ್ನೇ ಹೇಳುತ್ತದೆ. ಓದುತ್ತೇನೆ: ಸಂಘಟನೆಯ ಮಹತ್ವತೆಯನ್ನು ತಿಳಿದುಕೊಳ್ಳುವವರು ಸಂಘಟನೆಯಲ್ಲಿಯೇ ತನ್ನ ಸುರಕ್ಷತೆಯ ಅನುಭವ ಮಾಡುವರು. ಹೌದು, ಸಂಘಟನೆ ಅಂದ್ರೆ ಯೂನಿಟಿ. ಇದರ ಬಗ್ಗೆ ನಾನು ಒಂದು ಸ್ವಲ್ಪ ಆಳವಾಗಿ ವಿವರಿಸಲು ಇಷ್ಟಪಡ್ತೇನೆ. ಖಂಡಿತ ಹೇಳಿ. ನಾವು ಆಧ್ಯಾತ್ಮಿಕ ಪಯಣ ಎಂದರೆ ಹೆಚ್ಚಾಗಿ ಏಕಾಂತದ ಸಾಧನೆ ಅಂತ ಭಾವಿಸ್ತೇವೆ. ಆದರೆ ಇಲ್ಲಿ ಸಂಘಟನೆಯಲ್ಲಿ ಸುರಕ್ಷತೆ ಇದೆ ಎನ್ನಲಾಗಿದೆ ಅಲ್ವಾ? ಹೌದು, ಇದು ಆಧ್ಯಾತ್ಮಿಕ ಮನೋವಿಜ್ಞಾನದ ಒಂದು ಅತ್ಯಂತ ಆಳವಾದ ಸತ್ಯ. ನಾವು ಈ ಮಾರ್ಗದಲ್ಲಿ ನಡೆಯುವಾಗ ಸಂಘಟನೆ ಅಥವಾ ಒಗ್ಗಟ್ಟು ಎನ್ನುವುದು ಕೇವಲ ಕೆಲವು ಜನರ ಗುಂಪಲ್ಲ, ಅದೊಂದು ಅಗೋಚರವಾದ ಶಕ್ತಿಯುತ ರಕ್ಷಣಾ ಕವಚ. ರಕ್ಷಣಾ ಕವಚ. ಏಕಾಂತದಲ್ಲಿ ಧ್ಯಾನ ಮಾಡುವುದು ಮುಖ್ಯವೇ? ಆದ್ರೆ ದೀರ್ಘಕಾಲದ ಆಧ್ಯಾತ್ಮಿಕ ಪಯಣದಲ್ಲಿ ಕೇವಲ ಏಕಾಂಗಿಯಾಗಿರುವುದು ಬಹಳ ಅಪಾಯಕಾರಿ. ಯಾಕೆ ಗೊತ್ತಾ? ನಾವು ಒಂಟಿಯಾಗಿದ್ದಾಗ ನಮ್ಮ ಮನಸ್ಸಿನ ಹಳೆ ಸಂಸ್ಕಾರಗಳು, ಮಾಯೆಯ ಆಕರ್ಷಣೆಗಳು ನಮ್ಮ ಮೇಲೆ ಸುಲಭವಾಗಿ ದಾಳಿ ಮಾಡುತ್ತವೆ. ಅಂದ್ರೆ ನಮ್ಮ ತಪ್ಪುಗಳನ್ನು ತಿದ್ದುವರಾಗಲಿ ಎಚ್ಚರಿಸುವರಾಗಲಿ ಇರುವುದಿಲ್ಲ. ನಿಖರವಾಗಿ ನಮಗೆ ನಾವೇ ಸರಿಯೆಂಬ ಭ್ರಮೆ ಹುಟ್ಟಿಕೊಳ್ಳುತ್ತದೆ, ಅಥವಾ ಎದುರಾಗುವ ಸಣ್ಣ ಸೋಲು ಕೂಡ ಪರ್ವತದಷ್ಟು ದೊಡ್ಡದಾಗಿ ಕಾಣುತ್ತದೆ. ನಿಜ. ಆದರೆ ಒಂದು ದೊಡ್ಡ ಮರದ ಉದಾಹರಣೆ ತೆಗೆದುಕೊಳ್ಳಿ. ಬಿರುಗಾಳಿ ಸಹಿತ ಭಾರೀ ಮಳೆಯಾಗುತ್ತಿರುವಾಗ ಬಯಲಿನಲ್ಲಿ ಒಬ್ಬರೇ ನಿಂತಿದ್ರೆ ಬೇಗ ಒದ್ದೆ ಆಗ್ತೇವೆ, ಚಳಿಗೆ ನಡುಗುತ್ತೇವೆ ಕೂಡ. ಹೌದು. ಆದ್ರೆ ಒಂದು ದಟ್ಟವಾದ ಬೃಹತ್ ಮರದ ಕೆಳಗೆ ಎಲ್ಲರೂ ಒಟ್ಟಾಗಿ ನಿಂತ್ರೆ ಆ ಮರದ ಕೊಂಬೆಗಳು ಮತ್ತು ಎಲೆಗಳು ಮಳೆಯ ಹನಿಗಳನ್ನು ತಡೆಯುತ್ತವೆ. ನಮಗೆ ಅದ್ಭುತವಾದ ರಕ್ಷಣೆ ಸಿಗುತ್ತದೆ ನೋಡಿ. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಮಾಯೆಯ ಬಿರುಗಾಳಿಗಳು, ಕರ್ಮದ ಲೆಕ್ಕಾಚಾರದ ವಿಘ್ನಗಳು ಎದುರಾದಾಗ ಈಶ್ವರೀಯ ಸಂಘಟನೆಯೆಂಬ ಮರ ನಮ್ಮನ್ನು ರಕ್ಷಿಸುತ್ತದೆ. ಓಹೋ, ಅಂದ್ರೆ ಸಂಘಟನೆಯಲ್ಲಿದ್ದಾಗ ಒಬ್ಬರ ಉತ್ಸಾಹ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುತ್ತದೆ. ಖಂಡಿತ. ನೀವು ಯಾವುದೋ ದಿನ ನಿರಾಶೆಯಿಂದ ಬಳಲುತ್ತಿರುವಾಗ ಇನ್ನೊಬ್ಬ ಸಾಧಕರ ಒಂದು ಒಳ್ಳೆಯ ಅನುಭವ, ಅವರ ಪ್ರೀತಿಯ ಮಾತು ನಿಮ್ಮಲ್ಲಿದ್ದ ಸಂಶಯವನ್ನು ಹೋಗಲಾಡಿಸಿ ನಿಮ್ಮ ನಿಶ್ಚಯವನ್ನು ಮರಳಿ ತರುತ್ತದೆ. ಇದು ಸಾಮೂಹಿಕ ಶಕ್ತಿಯಲ್ವಾ? ಹೌದು. ಸಂಘಟನೆಯಲ್ಲಿರುವ ಪ್ರತಿಯೊಬ್ಬರ ಪವಿತ್ರ ಸಂಕಲ್ಪಗಳು ಸೇರಿ ಆ ಸಾಮೂಹಿಕ ಶಕ್ತಿ ನಿರ್ಮಾಣವಾಗುತ್ತದೆ. ಆ ಶಕ್ತಿಯ ಒಳಗೆ ಪ್ರವೇಶಿಸಲು ನಕಾರಾತ್ಮಕತೆಗೆ ಸಾಧ್ಯವಿಲ್ಲ. ಒಂಟಿ ಕಟ್ಟಿಗೆ ಸುಲಭವಾಗಿ ಮುರಿಯುತ್ತದೆ, ಆದರೆ ಕಟ್ಟಿಗೆಯ ಹೊರೆ ಮುರಿಯಲಾಗದು ಅಂತ ಹೇಳ್ತಾರಲ್ವಾ, ಹಾಗೆ. ಎಂತಹ ಆಳವಾದ ವಿಶ್ಲೇಷಣೆ! ಸಂಘಟನೆಯ ಆ ಸಾಮೂಹಿಕ ಶಕ್ತಿಯೇ ನಮ್ಮ ರಕ್ಷಾಕವಚ ಎಂಬುದು ಈಗ ಸಂಪೂರ್ಣ ಸ್ಪಷ್ಟವಾಯಿತು. ಸರಿ, ಈಗ ನಾವು ಎದುರಿಸಬೇಕಾದ ಪರೀಕ್ಷೆಗಳ ಬಗ್ಗೆ ಇಂದಿನ ಅವ್ಯಕ್ತ ಸೂಚನೆಯನ್ನು ಓದುತ್ತೇನೆ. ಓದಿ. ನಿಶ್ಚಯದ ಫೌಂಡೇಶನ್ ತಳಪಾಯವನ್ನು ಬಲಗೊಳಿಸಿ, ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಯಾರು ಎಷ್ಟು ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ ಅಷ್ಟು ಎಲ್ಲ ಮಾತುಗಳಲ್ಲಿ ವಿಜಯಿಯಾಗುವರು. ನಿಶ್ಚಯ ಬುದ್ಧಿಯವರ ಸೋಲು ಎಂದೂ ಆಗುವುದಿಲ್ಲ. ಸೋಲಾಗುತ್ತದೆ ಎಂದರೆ ತಿಳಿದುಕೊಳ್ಳಬೇಕು, ನಿಶ್ಚಯದ ಕೊರತೆಯಿದೆ. ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳಲ್ಲಿ ನಾವು ಒಂದು ರತ್ನವಾಡಿದೆ, ಹೀಗೆ ತಮ್ಮನ್ನು ತಿಳಿದುಕೊಳ್ಳಬೇಕು. ಯಾವುದೇ ವಿಘ್ನ ಬಂದರೆ ಅವುಗಳನ್ನು ಪೇಪರ್ ಎಂದು ತಿಳಿದು ಪಾಸ್ ಮಾಡಬೇಕು. ಹೌದು. ಆದ್ರೆ ವಿಘ್ನಗಳನ್ನು ಪೇಪರ್ ಅಂದ್ರೆ ಪರೀಕ್ಷೆ ಎಂದು ತಿಳಿದು ಪಾಸ್ ಮಾಡುವುದು ಅಂದ್ರೆ ಪ್ರಾಯೋಗಿಕವಾಗಿ ಹೇಗಿರ್ತದೆ? ಕಷ್ಟ ಬಂದಾಗ ಅಳದೆ ಇದು ಕೇವಲ ಪರೀಕ್ಷೆ ಎಂದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲವಲ್ಲ? ನಿಜ. ಆದರೆ ಇದರ ಹಿಂದಿನ ತರ್ಕವನ್ನು ನೋಡಿದರೆ ಅದು ಸುಲಭವಾಗುತ್ತದೆ. ಪ್ರಾಯೋಗಿಕವಾಗಿ ಇದರ ಅರ್ಥವೇನೆಂದರೆ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ನೋಡಿ ಕಂಗಾಲಾಗದಿರುವುದು. ಅಂದ್ರೆ ಧೈರ್ಯ ಕಳೆದುಕೊಳ್ಳಬಾರದು. ಹೌದು.
ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗೆ ಪರೀಕ್ಷೆ ಎದುರಾದಾಗ ಆ ಪರೀಕ್ಷೆ ಅವನನ್ನು ಸೋಲಿಸಲು ಬಂದಿರ್ತದೆಯಾ? ಇಲ್ಲ. ಬದಲಿಗೆ ಅವನನ್ನು ಮುಂದಿನ ತರಗತಿಗೆ ಕಳಿಸಲು ಅಂದ್ರೆ ಪ್ರಮೋಟ್ ಮಾಡಲು ಬಂದಿರ್ತದೆ. ನಿಖರವಾಗಿ ವಿದ್ಯಾರ್ಥಿಗೆ ಆ ವಿಶ್ವಾಸವಿರುತ್ತದೆ. ಹಾಗೆಯೇ ನಿಶ್ಚಯದ ಫೌಂಡೇಶನ್ ಗಟ್ಟಿಯಾಗಿದ್ದರೆ ಸೋಲು ಎಂಬ ಪದವೇ ನಮ್ಮ ಶಬ್ದಕೋಶದಲ್ಲಿ ಇರುವುದಿಲ್ಲ. ವಿಘ್ನಗಳು ನಮ್ಮನ್ನು ತಡೆಯುವ ಗೋಡೆಗಳಲ್ಲ, ನಮ್ಮನ್ನು ಆಧ್ಯಾತ್ಮಿಕವಾಗಿ ಮುಂದಿನ ಹಂತಕ್ಕೆ ಏರಿಸುವ ಮೆಟ್ಟಿಲುಗಳು ಎಂಬ ದೃಷ್ಟಿಕೋನವನ್ನು ಹೊಂದುವುದೇ ಪೇಪರ್ ಪಾಸ್ ಮಾಡುವ ರಹಸ್ಯ. ಅದ್ಭುತ. ಆ ದೃಷ್ಟಿಕೋನವೇ ನಮ್ಮನ್ನು ವಿಜಯಿಗಳನ್ನಾಗಿ ಮಾಡುತ್ತದೆ. ಸರಿ, ಈಗ ನಾವು ಈ ಮಂಥನದ ಶಕ್ತಿಯನ್ನು ನಮ್ಮೊಳಗೆ ಇಳಿಸಿಕೊಳ್ಳಲು ಇಂದಿನ ಸ್ವಮಾನಗಳನ್ನು ಜಾಗೃತಗೊಳಿಸೋಣ. ಈ ಸ್ವಮಾನಗಳನ್ನು ನಾವು ಈಗ ಒಟ್ಟಿಗೆ ಆಳವಾದ ಅನುಭವದೊಂದಿಗೆ ಓದೋಣ. ನಾನು ಪ್ರಾರಂಭಿಸುತ್ತೇನೆ. ಖಂಡಿತ. ನಾನು ಒಳಗೂ ಮತ್ತು ಹೊರಗೂ ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರುವಂಥ ಸಂಪೂರ್ಣ ಪ್ರಾಮಾಣಿಕ ಆತ್ಮನಾಗಿದ್ದೇನೆ. ನಾನು ಸದಾ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರವನ್ನು ತಿರುಗಿಸುತ್ತಾ ಮನೆ ಮತ್ತು ರಾಜ್ಯವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳುವ ಸ್ವದರ್ಶನ ಚಕ್ರಧಾರಿ ಆತ್ಮನಾಗಿದ್ದೇನೆ. ನಾನು ನನ್ನ ತನುಮನ ಧನವನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸಿ ಭ್ರಷ್ಟಾಚಾರಿ ಪ್ರಪಂಚವನ್ನು ಶ್ರೇಷ್ಠಾಚಾರಿಯನ್ನಾಗಿ ಪರಿವರ್ತನೆ ಮಾಡುವ ಈಶ್ವರೀಯ ಸೇವಾಧಾರಿ ಆತ್ಮನಾಗಿದ್ದೇನೆ. ನಾನು ಕೇವಲ ಒಬ್ಬನೇ ತಂದೆಯ ನಿರಂತರ ನೆನಪಿನಲ್ಲಿರುವ ಸದಾ ಆಜ್ಞಾಕಾರಿ ಮತ್ತು ನಿಷ್ಠಾವಂತ ಆತ್ಮನಾಗಿದ್ದೇನೆ. ನಾನು ನನ್ನ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸದಾ ಪುಣ್ಯನ ಖಾತೆಯನ್ನು ಜಮಾ ಮಾಡುವ ಮಾಸ್ಟರ್ ಶಿಕ್ಷಕ ಆತ್ಮನಾಗಿದ್ದೇನೆ. ನಾನು ನಿಶ್ಚಯದ ಫೌಂಡೇಶನ್ ಮೇಲೆ ನಿಂತು ಸದಾ ನಿರ್ಭಯ ಮತ್ತು ನಿಶ್ಚಿಂತವಾಗಿರುವಂತಹ ವಿಜಯೀ ರತ್ನ ಆತ್ಮನಾಗಿದ್ದೇನೆ. ನಾನು ತಂದೆಯ ಯಾವುದೇ ಸೇವೆಯಲ್ಲಿ ವಿಘ್ನವನ್ನು ತರದೆ ಸದಾ ಸಹಯೋಗಿಯಾಗಿರುವಂತಹ ಶ್ರೇಷ್ಠ ಸೇವಾದಾರಿ ಆತ್ಮನಾಗಿದ್ದೇನೆ. ನಾನು ಯಾವುದೇ ವಿಘ್ನಗಳು ಅಥವಾ ಪರಿಸ್ಥಿತಿಗಳು ಎದುರಾದರೂ ಅದನ್ನು ಕೇವಲ ಪೇಪರ್ ಎಂದು ತಿಳಿದು ಸುಲಭವಾಗಿ ಪಾಸ್ ಮಾಡುವಂತಹ ನಿಶ್ಚಯ ಬುದ್ಧಿ ಆತ್ಮನಾಗಿದ್ದೇನೆ. ಸರಿ, ಈಗ ಇಂದಿನ ಅಭ್ಯಾಸವನ್ನು ಗಮನಿಸೋಣ. ಈ ಅಭ್ಯಾಸದ ಬಿಂದುಗಳನ್ನು ದಿನವಿಡೀ ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳೋಣ. 1. ನಾನು ಒಳಗೂ ಮತ್ತು ಹೊರಗೂ ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರುವಂತಹ ಸಂಪೂರ್ಣ ಪ್ರಾಮಾಣಿಕ ಆತ್ಮ ಎಂಬ ಸೋಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಶ್ರೀಮತದ ನಿಖರವಾದ ಪಾಲನೆ ಇರಲಿ. 2. ತಂದೆಯ ಕಾರ್ಯದಲ್ಲಿ ನಾನು ನಿಷ್ಠಾವಂತ ಸೇವಾಧಾರಿ ಎಂದು ಭಾವಿಸಿ ಈ ಹಳೆಯ ಪ್ರಪಂಚದಲ್ಲಿ ಈಶ್ವರೀಯ ಸೇವೆಯನ್ನು ಮಾಡುತ್ತಾ ಯಾವುದೇ ವಿಘ್ನವನ್ನು ತರದೆ ಸದಾ ಸಹಯೋಗಿಯಾಗಿ ಇಂದಿನ ಎಲ್ಲ ಕರ್ಮಗಳನ್ನು ಮಾಡಿ. 3. ಇಡೀ ದಿನ ಪ್ರಾಮಾಣಿಕತೆ ಮತ್ತು ಸತ್ಯತೆಯ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಈ ಗುಣದ ಪ್ರಭಾವ ಇರುವಂತೆ ಗಮನಹರಿಸಿ. 4. ಭವಿಷ್ಯದ ಡಬಲ್ ಕಿರೀಟಧಾರಿ ದೇವತೆಯಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ಸತೋಗುಣಿ ಆಹಾರದ ಸೇವನೆ ಹಾಗೂ ದೃಷ್ಟಿಯ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. 5. ಕರ್ಮಕ್ಷೇತ್ರದಲ್ಲಿ ಸದಾ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರವನ್ನು ತಿರುಗಿಸುತ್ತಾ ದಿನವಿಡೀ ಕಮಲಪುಷ್ಪ ಸಮಾನರಾಡಿ ತಂದೆಯ ನಿರಂತರ ನೆನಪಿನಲ್ಲಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. 6. ಇದು ಮಹಾಭಾರತ ಯುದ್ಧದ ಸಮಯವಾಗಿರುವಂತಹ ಹಳೆಯ ಪ್ರಪಂಚದ ಬಗ್ಗೆ ವೈರಾಗ್ಯವಿರಲಿ. ನಿಮ್ಮ ತನು, ಮನ, ಧನವನ್ನು ಭಾರತವನ್ನು ಶ್ರೇಷ್ಠಾಚಾರ್ಯನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. 7. ದಿನವಿಡೀ ಏಕಾಗ್ರತೆಯ ಅಭ್ಯಾಸದ ಸಮಯದಲ್ಲಿ ನಾನು ಪುಣ್ಯದ ಖಾತೆಯನ್ನು ಜಮಾ ಮಾಡುವ ಮಾಸ್ಟರ್ ಶಿಕ್ಷಕ ಎಂಬ ವರದಾನದ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಸಂಘಟನೆಯ ಮಹತ್ವವನ್ನು ಅರಿತು ಸುರಕ್ಷಿತವಾಗಿರಿ. 8. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ನಿಶ್ಚಯ ಮತ್ತು ನಿರ್ಭಯತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ. ಎದುರಾಗುವ ಯಾವುದೇ ವಿಘ್ನಗಳನ್ನು ಕೇವಲ ಪೇಪರ್ ಎಂದು ತಿಳಿದು ಪಾಸ್ ಮಾಡಿ. ಈ ಆಳವಾದ ಮಂಥನದ ಸಾರವನ್ನು ಸಂಪೂರ್ಣವಾಗಿ ಗ್ರಹಿಸಲು ನಾವೀಗ ಒಂದು ಸಣ್ಣ ದೃಷ್ಟಾಂತವನ್ನು ನೆನಪಿಸಿಕೊಳ್ಳೋಣ. ಖಂಡಿತ. ಕಥೆಯ ಮೂಲಕ ಇನ್ನಷ್ಟು ಚೆನ್ನಾಗಿ ಅರ್ಥವಾಗುತ್ತದೆ. ಹೌದು, ನೋಡಿ, ಒಬ್ಬ ಬಹಳ ಪ್ರಾಮಾಣಿಕ ವಿದ್ಯಾರ್ಥಿ ಇದ್ದ. ಆತ ತನ್ನ ಶಿಕ್ಷಕರು ಹೇಳಿದ ಪ್ರತಿಯೊಂದು ಪಾಠವನ್ನು ಅಂದ್ರೆ ವಿದ್ಯೆಯನ್ನು ಬಹಳ ನಿಖರವಾಗಿ ಪಾಲಿಸುತ್ತಿದ್ದ. ಅಂದ್ರೆ ಆಕ್ಯುರೇಟ್ ಆಗಿ? ಹೌದು. ಅವನಲ್ಲಿ ಒಳಗೊಂದು ಹೊರಗೊಂದು ಇಲ್ಲದಂತಹ ಅಪ್ಪಟ ಪ್ರಾಮಾಣಿಕತೆ ಇತ್ತು. ಕೊನೆಗೊಂದ ದಿನ ಅಂತಿಮ ಪರೀಕ್ಷೆಯ ಅಂದ್ರೆ ವಿಘ್ನದ ದಿನ ಬಂದೇ ಬಿಟ್ಟಿತು. ಆಮೇಲೇನಾಯ್ತು? ಇತರ ವಿದ್ಯಾರ್ಥಿಗಳೆಲ್ಲರೂ ಸಂಶಯ ಬುದ್ಧಿಯಿಂದ ಹೆದರಿಬಿಟ್ರು.
ಆದರೆ ಈ ವಿದ್ಯಾರ್ಥಿ ಮಾತ್ರ ತನ್ನ ನಿಶ್ಚಯದ ಫೌಂಡೇಶನ್ ಮೇಲೆ ಅಚಲವಾಗಿ ನಿಂತು ಆ ಕಷ್ಟವನ್ನು ಕೇವಲ ಒಂದು ಪೇಪರ್ ಅಂತ ತಿಳಿದುಕೊಂಡಲ್ವಾ? ಖಂಡಿತ ಆ ಕಷ್ಟವನ್ನು ಕೇವಲ ತಾನು ಪಾಸ್ ಮಾಡಬೇಕಾದ ಒಂದು ಪೇಪರ್ ಎಂದು ತಿಳಿದು ನಿರ್ಭಯವಾಗಿ ಎದುರಿಸಿದ ಮತ್ತು ವಿಜಯಿಯಾದ. ಇದುವೇ ಇಂದಿನ ಜ್ಞಾನದ ಅಂತಿಮ ತಿರುಳು. ಅದ್ಭುತ. ಆ ವಿದ್ಯಾರ್ಥಿಯಂತೆ ನಾವೂ ಆಗಬೇಕು. ಈ ಕಥೆಯ ಹಿನ್ನೆಲೆಯಲ್ಲಿ ಇಂದು ನಮ್ಮೆಲ್ಲರಿಗೂ ಒಂದು ಆಳವಾದ ಚಿಂತನೆ ಇಲ್ಲಿದೆ. ಇಂದು ನಾವು ನಮ್ಮ ಜೀವನದಲ್ಲಿ ಬರುವ ಯಾವುದೇ ಸವಾಲನ್ನು ನೋಡಿದಾಗ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು. ಏನಂತ? ಇದು ನನ್ನನ್ನು ತಡೆಯುವ ತಡೆಗೋಡೆಯೇ ಅಥವಾ ನಾನು ಪಾಸ್ ಮಾಡಬೇಕಾದ ಕೇವಲ ಒಂದು ಪೇಪರ್ ಮಾತ್ರವೇ? ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತವೆ. ಒಳ್ಳೆಯದು. ಓಂ ಶಾಂತಿ.